ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಮಾರ್ಚ್ 15ರಂದು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಶಿವಾನಂದ ನೀಲಣ್ಣನವರ್ ಅರ್ಪಿಸುವ ಯುವ ಜಾಗೃತಿ ಉತ್ಸವ ಹಾಗೂ ಯುವ ಜಾಗೃತಿ ಫೇರಡ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಮಾದಾರ್ ಅವರು ತಿಳಿಸಿದರು. ಜಿಲ್ಲೆ ಕಡೂರಿನಲ್ಲಿ ನಾವು ಒಂದು ಯುವ ಜಾಗೃತಿ ಉತ್ಸವ ಅಂತೇಳಿ ಒಂದು ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಒಂದು ಯುವ ಜಾಗೃತಿ ಪೆರೇಡ್ ಅಂತೇಳಿ ಒಂದು ಪೆರೇಡ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಪೆರೇಡ್ ಮತ್ತು ಈ ಉತ್ಸವದ ಒಂದು ಉದ್ದೇಶ ಏನಪ್ಪ ಅಂತಂದರೆ ಯುವಕರಲ್ಲಿ ಒಂದು ದೇಶ ಪ್ರೇಮ ಹುಡಬೇಕು, ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆ ಮೂಡಬೇಕು. ಮತ್ತು ದುಶ್ಚಟಗಳಿಂದ ಏನು ಬಲಿ ಆಗ್ತಾ ಇದ್ದಾರಲ್ಲ ಯುವಕರು, ಆ ದುಶ್ಚಟಗಳಿಗೆ ಬಲಿ ಆಗಬಾರ್ದು, ಒಂದು ಒಳ್ಳೆಯ ಸದ್ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥದ್ದೊಂದು ಅವೇರ್ನೆಸ್ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ನಾವು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆರೇಡಿನ ಉದ್ದೇಶ ಯುವಕರಲ್ಲಿ ದೇಶ ಪ್ರೇಮ ಮೂಡಿಸುವುದು, ಏಕತೆ, ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಯುವಕರ ಪಾತ್ರ ಮುಂತಾದ ವಿಷಯಗಳ ಕುರಿತು ನಡೆಸಲಾಗುತ್ತಿದೆ ಎಂದರು. ಇದು ಇದೇ ತಿಂಗಳು ಮಾರ್ಚ್ 15ನೇ ತಾರೀಕಿಗೆ ಭಾನುವಾರ ದಿನ ಹಮ್ಮಿಕೊಂಡಿದ್ದೀವಿ. ಎರಡು ಗಂಟೆಗೆ ಒಂದು ಪರೇಡ್ ಪ್ರಾರಂಭ ಆಗುತ್ತೆ ನಮ್ಮದು. ಅದಾದ ನಂತರ ನಾವು ಒಂದು ಉಚಿತ ಆಂಬುಲೆನ್ಸನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಇದೇ ಒಂದು ಕಾರ್ಯಕ್ರಮದಲ್ಲಿ. ಮತ್ತು ಒಂದು ಈ ಮಹಿಳೆಯರಿಗೆ ಒಂದು ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಇದೇ ಒಂದು ಕಾರ್ಯಕ್ರಮದಲ್ಲಿ. ಜೊತೆಗೆ ನಾವು ಒಂದು ನಿರ್ಗತಿಕರಿಗೆ ಒಂದು 50 ಜನರನ್ನು ಗುರುತಿಸಿ ಒಂದು ಫುಡ್ ಕಿಟ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಒಂದು ನೇತೃತ್ವವನ್ನು ಶಿವಾನಂದ ಎಸ್ ನೀಲಣ್ಣ ಇವರ ಒಂದು ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಕಡೂರು ಮತ್ತು ಚಿಕ್ಕಮಗಳೂರಿನ ಎಲ್ಲ ಜನರಿಗೆ ಕೇಳ್ಕೊಳ್ಳೋದೇನಂತಂದರೆ, ಇಲ್ಲಿ ಎಲ್ಲ ಸೆಲೆಬ್ರಿಟಿಗಳನ್ನು ಕೂಡ ಕರೆಸ್ತಾ ಇದ್ದೀವಿ ನಾವು. ಸೆಲೆಬ್ರಿಟಿ ಅಂತಂದರೆ ದುನಿಯಾ ವಿಜಯ್ ಅವರು ಬರ್ತಾ ಇದ್ದಾರೆ, ಆನಂತರ ಶರಣ್ ಅವರು ಬರ್ತಾ ಇದ್ದಾರೆ, ಗಿಲ್ಲಿ ನಟ ಬರ್ತಾ ಇದ್ದಾರೆ, ಅದರ ಜೊತೆಗೆ ನಮ್ಮ ವಿನೋದ್ ಪ್ರಭಾಕರ್ ಅವರು ಬರ್ತಾ ಇದ್ದಾರೆ, ದಾಲಿ ಧನಂಜಯ ಅವರು ಕೂಡ ಬರ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ TV9 ರಂಗನಾಥ್ ಭರದ್ವಾಜ್ ಸರ್ ಕೂಡ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಜೊತೆಗೆ ರಕ್ಷಕ್ ಬುಲೆಟ್ ಅವರು ಬರ್ತಾ ಇದ್ದಾರೆ. ಆನಂತರ ನಮ್ಮ ಒಂದು ಸಂಗೀತ ಸಂಜೆಯನ್ನು ಕೊಡೋಕ್ಕೆ ರಾಜೇಶ್ ಕೃಷ್ಣನ್ ಅವರು ಕೂಡ ಬರ್ತಾ ಇದ್ದಾರೆ. ನಿರೂಪಕರಾಗಿ ನಿರಂಜನ್ ದೇಶಪಾಂಡೆ, ಅನುರಾಧ ಭಟ್, ಮಿಮಿಕ್ರಿ ಗೋಪಿ, ಆನಂತರ ಸೋನಲ್, ಸ್ಪಂದನ, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಜನರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್, ನಿರಂಜನ್, ರತ್ನ, ವಿಶಾಲಾಕ್ಷಿ, ಶಿವಾನಿ, ಜಯ, ವೀಣಾ ಕುಮಾರಿ ಉಪಸ್ಥಿತರಿದ್ದರು.